ನಟ ದರ್ಶನ್ ಬದುಕು ಬರ್ಬಾರ ಆಗೋಯ್ತಾ? ಜ್ಯೋತಿಷಿ ಹೇಳಿದ್ದ ಆ ಒಂದು ಮಾತು ನಿಜವಾಗುತ್ತಾ? 6 ತಿಂಗಳು ಕಳೆದ ಮೇಲೂ ದಚ್ಚುಗೆ ಕಷ್ಟ ಇರುತ್ತಾ? ನಟ ದರ್ಶನ್ ಬದುಕು ಬರ್ಬಾದ ಆಗಿ ಹೋಗುತ್ತಾ? ಜ್ಯೋತಿಷಿ ಹೇಳಿದಂತಹ ಆ ಮಾತು ನಿಜಕ್ಕೂ ನಿಜವಾಗುತ್ತಾ? 6 ತಿಂಗಳು ಕಳೆದ ಮೇಲೂ ದಚ್ಚುಗೆ ಕಷ್ಟ ಇರುತ್ತಾ? ಜೈಲಲ್ಲೇ ಕೊಳೆಯುವಂತೆ ಆಗುತ್ತಾ ಡಿ ಬಾಸ್? ನಟ ದರ್ಶನ್ ಜೈಲಿಂದ ಹೊರಬರೋದು ಕಷ್ಟನಾ? ನಟ ದರ್ಶನ್ಗೆ ಅಟಕಾಯಿಸಿಕೊಂಡಿದೆಯಾ ರಾಹು ಕೇತು? ಅರುಣ್ ಗುರೂಜಿ ಹೇಳಿದ್ದ ಮಾತು ನಿಜವಾಗುತ್ತಾ? ನಟ ದರ್ಶನ್ ಬದುಕು ಬರ್ಬಾದಾಗೋಯ್ತಾ? ಇದರಲ್ಲೇ ಕಾಲ ಕಳೆದ್ರೆ ಹೆಂಗೆ? ಜ್ಯೋತಿಷಿ ಹೇಳಿದ ಆ ಮಾತು ನಿಜವಾಗುತ್ತಾ? ನೋಡಿ, ಆತ ಒಬ್ಬ ಜ್ಯೋತಿಷಿ ಒಂದು ಜ್ಯೋತಿಷ್ಯವನ್ನು ಹೇಳಿದ್ದಾನೆ. ಆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಆ ಜ್ಯೋತಿಷಿ ಅರುಣ್. ಬರ್ಬಾದಾಗುತ್ತಾ, ಹೆಂಗೆ ಅದರಿಂದ ಪಾರಾಗೋದು, ಈ ಬಗ್ಗೆ ಹೇಳಿದ್ದಾರೆ. ನಟ ದರ್ಶನ್ ಜೈಲಿಂದ ಹೊರಬರೋದು ಕಷ್ಟನಾ? ಹಾಗಾದರೆ ಆ ಜ್ಯೋತಿಷರು ಹೇಳಿದ್ದೇನು? ಅರುಣ್ ಗುರೂಜಿ ಹೇಳಿದ್ದ ಮಾತು ನಿಜವಾಗುತ್ತಾ? ಸೊ ರಾಹು ಕೇತು ಎಲ್ಲ ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ರೆ ಈ ತರಹದ ಕಷ್ಟಗಳು ಬರುತ್ತಾ? ಹಾಗೆ ನಟ ದರ್ಶನಿಗೆ ಯಾಕೆ ಈ ತರಹದ ಸಂಕಷ್ಟಗಳು ಎದುರಾಗ್ತಾ ಇದೆ ಎನ್ನುವಂತಹದ್ರ ಬಗ್ಗೆ. ಕಾಟೇರ ಸಕ್ಸಸ್ನಲ್ಲಿ ತೇಲುತ್ತಿದ್ದರು ನಟ ದರ್ಶನ್. ಆದರೆ ಈ ಸಕ್ಸಸ್ ಖುಷಿ ಹೆಚ್ಚು ದಿನ ಉಳಿಯಲೇ ಇಲ್ಲ. ಡೆವಿಲ್ ಶುರುವಾದ ಮೇಲೆ ದರ್ಶನ್ಗೆ ಕಷ್ಟದ ಮೇಲೆ ಕಷ್ಟಗಳು ಬರೋದಕ್ಕೆ ಶುರುವಾಯಿತು. ನಟ ದರ್ಶನ್ ತಪ್ಪು ಮಾಡಬೇಕು ಅಂತ ಏನಿಲ್ಲ. ಬೇರೆಯವರು ತಪ್ಪು ಮಾಡಿದ್ರೂ ಕೂಡ ಅದು ದರ್ಶನ್ ಮೇಲೆ ಬರುತ್ತೆ. ಇದಕ್ಕೆಲ್ಲ ಕಾರಣ ದರ್ಶನ್ ಜಾತಕದಲ್ಲಿರ್ತಕ್ಕಂತಹ ರಾಹು ಕೇತು ದೋಷ. ಹಾಗಾದರೆ ದರ್ಶನ್ ಕಷ್ಟದ ದಿನಗಳು ಮುಗಿಯೋದು ಯಾವಾಗ? ಅದು ದೇವರಿಗೆ ಗೊತ್ತಿಲ್ಲ, ಈ ಜ್ಯೋತಿಷಿ ಅರುಣ್ ಅವರಿಗೆ ಗೊತ್ತು ಮುಗಿಯೋದು ಯಾವಾಗ ಅಂತ. ದರ್ಶನ್ಗೆ ಈ ಹಿಂದೆನೂ ಕಷ್ಟ ಬಂದಿತ್ತು, ಈಗಲೂ ಬಂದಿದೆ. ದರ್ಶನ್ಗೆ ವಿಜಯ ಯೋಗ ಇದೆ, ಇಂತಹ ಸಮಸ್ಯೆಗಳೇನು ಮಾಡಲ್ಲ. ದರ್ಶನ್ಗೆ ಏನೇ ಸಮಸ್ಯೆ ಬಂದರೂ ಅವರ ಕೀರ್ತಿ ಯಶಸ್ಸು ಕಡಿಮೆ ಆಗಲ್ಲ. ಹೀಗಂತ ಹೇಳಿದ್ದಾರೆ ಖ್ಯಾತ ಜ್ಯೋತಿಷಿ ಅರುಣ್ ಗುರೂಜಿ. ಇವರಿಗೆ ಈಗ ಅವಾರ್ಡ್ ಕೊಡಬೇಕು ಏನೋ ಗೊತ್ತಾಗ್ತಿಲ್ಲ ಅರುಣ್ ಅವರಿಗೆ. ಕಾಟೇರ ಸಕ್ಸಸ್ನಲ್ಲಿ ತೇಲ್ತಾ ಇದ್ರು ನಟ ದರ್ಶನ್, ಅದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರ. ಗ್ರಹಚಾರ ಕೆಟ್ಟಿತ್ತು, ಪಟ್ಟಣಗೆರೆ ಶೆಡ್ಡಿಗೆ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದರು. ರಾಜರಾಜೇಶ್ವರಿಯ ರಾಣಿಗೆ ಅದೇನೋ ಮೆಸೇಜ್ ಮಾಡಿದ್ದಂತೆ. ಆ ಕೋಪಕ್ಕೊಳಗಾಗಿದ್ದ ದರ್ಶನ್ನು, ಕೋಪ ಮೊದಲೇ ಸ್ವಲ್ಪ ಮೂಗಿನ ಮೇಲೆ ಕೋಪ ಅತಿಯಾಗಿತ್ತು, ಆ ಕಣ ತುಳಿದು ಹಾಕಿದ್ರು. ಇನ್ನು ಸಂಬಳ ಕೊಟ್ಟು ಇಟ್ಕೊಂಡಿದ್ದ ಬೌನ್ಸರ್ಗಳು ಕೊಟ್ಟಿರೋ ಸಂಬಳಕ್ಕೆ ನೆಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು. ಅಣ್ಣಂಗೆ ಸಮಾಧಾನ ಮಾಡೋಣ, ಇಂಪ್ರೆಸ್ ಮಾಡೋಣ ಅಂಥೇಳಿ ತುಳಿದು ಹಾಕಿ ಹೊರಟೋಗಿದ್ದ ದರ್ಶನ್ ಅದೇ ಬಾಡಿ ಮೇಲೆ ಇವರೆಲ್ಲ ನಿಂತ್ಕೊಂಡ್ರು, ತುಳಿದು ಹಾಕಿದ್ರು. ಇದು ಬಿಟ್ಟು ಯಾವ ರಾಹು ಯಾವ ಕೇತು ಹೀಗಂತ ಜನ ಮೆಸೇಜ್ ಹಾಕ್ತಾ ಇದ್ದಾರೆ. ಹಾಗಾದರೆ ದರ್ಶನ್ ಕಷ್ಟದ ದಿನಗಳು ಮುಗಿಯೋದು ಯಾವಾಗ? ಇವರೇ ಹೇಳುವಂತೆ ಇನ್ನೊಂದಷ್ಟು ದಿನ ಕಷ್ಟಗಳು ಇರ್ತಾವಂತೆ. ಅದಾದ ನಂತರ ಇವರ ಕೀರ್ತಿ ಏನು ಹಾಳಾಗೋದಿಲ್ವಂತೆ. ದಿನಕ್ಕೆ ಕೀರ್ತಿ ಹೆಚ್ಚುತ್ತಲೇ ಇರುತ್ತಂತೆ. ಪರಪ್ಪನ ಅಗ್ರಹಾರದಲ್ಲಿ ಯಾವ ಕೀರ್ತಿ ಇದೆಯೋ ದೇವರಿಗೆ ಗೊತ್ತು. ಸೊ ಕಾಟೇರ ಸಕ್ಸಸ್ನಲ್ಲಿ ತೇಲ್ತಾ ಇದ್ದಂತಹ ದರ್ಶನಿಗೆ ನಿಜಕ್ಕೂ ಕೂಡ ರಾಹು ಕೇತು ಕಾಟ ಶುರುವಾಯ್ತಾ? ಡೆವಿಲ್ ಶುರುವಾದ ಮೇಲೆ ದರ್ಶನಿಗೆ ಕಷ್ಟದ ಮೇಲೆ ಕಷ್ಟ. ನಟ ದರ್ಶನ್ ತಪ್ಪು ಮಾಡಬೇಕು ಅಂತ ಏನೂ ಇಲ್ಲ. ಬೇರೆಯವರು ತಪ್ಪು ಮಾಡಿದರೂ ಕೂಡ ಅದು ದರ್ಶನ್ ಮೇಲೆ ಬರುತ್ತೆ. ಇದಕ್ಕೆಲ್ಲ ಕಾರಣ ದರ್ಶನ್ ಜಾತಕದಲ್ಲಿರುವಂತಹ ರಾಹು ಕೇತು ದೋಷ. ಹಾಗಾದರೆ ದರ್ಶನ್ ಕಷ್ಟದ ದಿನಗಳು ಮುಗಿಯೋದು ಯಾವಾಗ? ದರ್ಶನ್ಗೆ ಈ ಹಿಂದೆನೂ ಕೂಡ ಕಷ್ಟ ಬಂದಿತ್ತು, ಈಗಲೂ ಬಂದಿದೆ. ದರ್ಶನ್ಗೆ ವಿಜಯ ಯೋಗ ಇದೆ, ಇಂತಹ ಸಮಸ್ಯೆಗಳು ಮಾಡೋದಿಲ್ಲ. ದರ್ಶನ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಅವರ ಕೀರ್ತಿ ಯಶಸ್ಸು ಕಡಿಮೆಯಾಗಲ್ಲ. ಹೀಗಂತ ಹೇಳಿದ್ದಾರೆ ಖ್ಯಾತ ಜ್ಯೋತಿಷಿ ಅರುಣ್ ಗುರೂಜಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.